ರಸ್ತೆ ಮಧ್ಯೆ ಗುಂಡಿಗಳ ಇರೋದನ್ನ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅಲ್ಲಿ ತೋರಿಸಿದ್ವಿ. ಆದ್ರೆ ಈ ರಸ್ತೆ ಏನಿದೆ, ಈ ರಸ್ತೆ ಕಂಪ್ಲೀಟ್ ಆಗಿ ಗುಂಡಿಮಯ ರಸ್ತೆ ಆಗಿರೋದು. ಈ ರಸ್ತೆ ಇರೋದು ಎಲ್ಲಿ ಅಂದ್ರೆ ತುಂಬಾ ಎಲ್ಲೋ ದೂರ ಅಂತನೂ ಅಲ್ಲ, ನಗರದ ಬಹಳ ಪ್ರಮುಖವಾದಂತಹ ರೋಡ್ ಇದು. ಮಾರತಳ್ಳಿಯ ಪ್ರಮುಖವಾದಂತಹ ರಸ್ತೆಗೆ ಅಂಟ್ಕೊಂಡಿರುವಂತ ಈ ರಸ್ತೆ ಏನಿದೆ, ಈ ರಸ್ತೆಯ ಪರಿಸ್ಥಿತಿ ನೋಡಿದ್ರೆ ಅಕ್ಷರಶಃ ಹಳ್ಳ, ಅಕ್ಷರಶಃ ಕೆರೆ ರೀತಿಯಾಗಿರೋದು. ಇಲ್ಲಿರುವಂತ ಗುಂಡಿ ನೋಡಿದ್ರೆ ನಿಮಗೆ ಇದು ಗುಂಡಿ ಅಲ್ಲ, ಇದು ಗುಂಡಿಯಲ್ಲೇ ಇರುವಂತಹ ರಸ್ತೆ ಇದು. ಈ ರಸ್ತೆಗೆ ಟಾರ್ ಹಾಕಿ ಎಷ್ಟು ವರ್ಷ ಆಗಿದೆ ಅನ್ನೋ ರೀತಿಯಾಗಿ ಕಾಣ್ತಾ ಇದೆ. ಬಟ್ ಇನ್ಫ್ಯಾಕ್ಟ್ 1 ವರ್ಷದ ಹಿಂದೀಚೆಗಷ್ಟೇ ರೋಡ್ ಅನ್ನ ಹಾಕಿದ್ದು, ಟಾರ್ ರೋಡ್ ಅನ್ನ. ಇಲ್ಲಿರುವಂತ ವೆಹಿಕಲ್ ಗಳ ಮೂವ್ಮೆಂಟ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ನಿಮಗೆ 2 ವೀಲರ್ 4 ವೀಲರ್ ಗಿಂತ ಈ ರೀತಿಯಾಗಿ ಅತಿ ದೊಡ್ಡದಾದಂತ ಟಿಪ್ಪರ್ ಲಾರಿಗಳೆಲ್ಲವೂ ಕೂಡ ಓಡಾಟ ಮಾಡುತ್ತೆ. ಸೊ 3 ವೀಲರ್ ಗಳಂತೂ ಈ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಳೆ ಆಗಿ 12 ಗಂಟೆನೇ ಆಗಿದೆ, ಮಳೆ ನೀರೆಲ್ಲ ನಿಂತ್ಕೊಂಡಿದೆ, ಎಲ್ಲ ಕಡೆಗೆ ಮೋರಿಗಳಲ್ಲಿ ಹೋಗುತ್ತೆ ಅಂತ ನೋಡ್ತಾ ಇದ್ರೆ ಆ ರೀತಿ ಕಾಣ್ತಾ ಇಲ್ಲ. ನಿಮಗೆ ಈ ಮುಂಭಾಗದಿಂದ ಹೋಗೋದಾದ್ರೆ ಹೂಡಿ, ವರ್ತೂರು ಮತ್ತೆ ಮಾರತಳ್ಳಿ ಹೀಗೆ ಪ್ರಮುಖವಾದಂತ ರಸ್ತೆಗಳಿಗೆ ಸಂಚಾರಕ್ಕೆ ಕನೆಕ್ಟ್ ಆಗುವಂತ ರೋಡ್ ಇದು. ಈ ರೋಡ್ನ ಪರಿಸ್ಥಿತಿ ಹೀಗಿದೆ. 2 ವೀಲರ್ನರಂತೂ ನಿಜವಾಗ್ಲೂ ಕೂಡ ಹರಸಾಹಸನೆ ಪಡಬೇಕು ಅಂತ ಸಿಚುವೇಶನ್ ಈ ರಸ್ತೆಯಲ್ಲಿದೆ. ಮಹದೇವಪುರ ವಲಯ ಅತಿ ಹೆಚ್ಚು ರೆವಿನ್ಯೂ ಬರುತ್ತೆ ಅಂತಾರೆ, ಆದ್ರೆ ಅತಿ ಹೆಚ್ಚು ರೆವಿನ್ಯೂ ಬರುವಂತ ರಸ್ತೆಗಳಲ್ಲಿ ಈ ರೀತಿಯಾದಂತ ಪರಿಸ್ಥಿತಿ ಇದೆ. ಇದು ನಿಜವಾಗ್ಲೂ ಕೂಡ ಬೆಂಗಳೂರಲ್ಲಿ ಬ್ರಾಂಡ್ ಬೆಂಗಳೂರು ಅಂತಾರಲ್ಲ, ಖಂಡಿತವಾಗಿ ಕೂಡ ಅಲ್ಲ. ಬ್ರಾಂಡ್ ಏನ್ ಮಾಡಕ್ ಹೋಗ್ಬಿಡಿ, ಈ ಇರುವಂತ ರಸ್ತೆ ಏನಿದೆಲ್ಲ ಇದನ್ನ ಸರಿಯಾಗಿ ಟಾರ್ ಹಾಕಿದ್ರೆ ಸಾಕಾಗಿದೆ ಅನ್ನೋದು ಇಲ್ಲಿಯ ಜನರ ಆಗ್ರಹ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18.